ನಮಸ್ಕಾರ ಬಾಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ್ಗ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. ನನ್ನ ಪೋಸ್ಟ್ ಮ್ಯಾಚ್ ಅಲ್ಲಿ ರೋಹಿತ್ ಶರ್ಮಾ ಅವರು ಮಾತಾಡಿದ್ರು. ಏನ್ ಆಯ್ತು ಅನ್ನೋದ್ರ ಬಗ್ಗೆ. ಡಿಫೀಟ್ ಹ್ಯಾಸ್ ಬಿನ್ ಅಕ್ಸೆಪ್ಟೆಡ್ ಬೈ ರೋಹಿತ್ ಶರ್ಮಾ. ಇದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಸೋತಿದ್ದಾರೆ, ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಇಲ್ಲಾಗ್ರು ನಾವು ಸೋತಿಲ್ಲ, ನಾವು ಹಂಗೆ ಹಿಂಗೆ ಅಂತೆಲ್ಲ ನಾವು ನಮ್ಮ ಟೀಮ್ನ ನಾವು ಸಮರ್ಥಿಸ್ಕೊಳಕ್ಕಾಗುತ್ತೆ. ಇಲ್ಲ ನಾವು ಮಸ್ತಾಗಿ ಆಡಿದ್ವಿ, ಪುಡಾಂಗ್ ಆಡಿದ್ವಿ, ಬೆಂಕಿಯಾಗಿ ಆಡಿದ್ವಿ, ಆದ್ರೂ ನಾವು ಸೋತೋಗ್ಬಿಟ್ವಿ, ಅದು ಇದು ಅಂತ ಹೇಳಕ್ಕಾಗುತ್ತೆ. ನಾವು ಡಬ್ಬಾ ಹತ್ರ ಆಡಿದ್ವಿ, ವರ್ಷಾಗಿ ಆಡಿದ್ವಿ, ಕಳಪೆಯಾಗಿ ಆಡಿದ್ವಿ ಅಂತಲೇ ಹೇಳಬೇಕು. ಸೊ ಅದನ್ನೇ ಅವ್ರು ಹೇಳಿದ್ದಾರೆ ಅಷ್ಟೇನೆ. ನೋ ಕಾಂಪ್ಲೆಸೆನ್ಸಿ ಅಂತ ಹೇಳಿದರೆ ಇನ್ನೊಬ್ರು ಅಚೀವ್ಮೆಂಟ್ ನೋಡ್ಬಿಟ್ಟು ಇವಾಗ ಅವ್ರು ಗೆದ್ಬಿಟ್ರು ಅಂತ ನಾವು ದೊಡ್ಡ ಪ್ರಾಂಗ್ಗಳು, ನಮ್ಮೇಲೆ ಅವ್ರು ಗೆದ್ಬಿಟ್ರು ಅನ್ನೋ ಮಾತ್ರಕ್ಕೆ ನಾವು ಏನೋ ದೊಡ್ಡ ಮೇಧಾವಿಗಳು ಅದು ಇದು ಅನ್ನೋ ಥರ ಅನ್ಕೊಳ್ಳೋಂಗಿಲ್ಲ. ಅವ್ರ ಅಚೀವ್ಮೆಂಟ್ನ ನಾವು ಕೂಡ ಶ್ಲಾಘಿಸ್ಬೇಕು. ಅವ್ರು ಚೆನ್ನಾಗಿ ಆಡಿದ್ದಾರೆ, ನಮಗಿನ್ನ ಬೆಟ್ರಾಗಿ ಆಡಿದ್ದಾರೆ ಅವರು ಅನ್ನೋ ಥರ ಹೇಳಿದರೆ. ಒಂದು ಕ್ವೆಶನ್ ಬರುತ್ತೆ ಪೋಸ್ಟ್ ಮ್ಯಾಚಲ್ಲಿ, ವರ್ಲ್ಡ್ ಕಪ್ಪು ಗೆದ್ದಿದ್ದೀವಿ ಅನ್ನೋ ಒಂದು ಇದಿದೆಯಲ್ಲ, ನಿಮಗೆ ಕಿರೀಟ ಇದೆಯಲ್ಲ, ಅದು ಏನಾದ್ರು ನಿಮಗೆ ಓವರ್ ಕಾನ್ಫಿಡೆನ್ಸ್ ಬಂತ, ನಿಮ್ಮ ಟೀಮ್ಗೆ ಏನಾದ್ರು ಓವರ್ ಕಾನ್ಫಿಡೆನ್ಸ್ ಬರೋ ಥರ ಮಾಡ್ತಾ ಅಂತ ಒಂದು ಕ್ವೆಶನ್ ಬಂದಾಗ ಅದಕ್ಕೆ ಉತ್ತರ ಕೊಟ್ಟಿದ್ರೆ, ನಾನು ಕ್ಯಾಪ್ಟನ್ ಆಗಿರೋವರೆಗೂ ಟೀಮಲ್ಲಿ ಆ ಥರ ಒಂದು ಲೇಸಿನೆಸ್ ಆಗಲಿ, ಆ ಥರ ಒಂದು ಓವರ್ ಕಾನ್ಫಿಡೆನ್ಸ್ ಬರೋ ಥರ ಆಗಲಿ ಯಾವ ಪ್ಲೇಯರ್ಸ್ಗೂ ಇಲ್ಲದೆ ಇರೋ ಥರ ನಾನು ನೋಡ್ಕೊತೀನಿ, ನಾನು ಕ್ಯಾಪ್ಟನ್ ಆಗಿರೋವರೆಗೂ ಅದು ಪಕ್ಕಾ ಅನ್ನೋ ಥರ ಒಂದು ಸ್ಟೇಟ್ಮೆಂಟ್ನ ರೋಹಿತ್ ಶರ್ಮಾ ಅವರು ಕೊಟ್ಟಿದ್ದಾರೆ. ಅಂದರೆ ಅವ್ರು ಹೇಳೋದೇನು ಅಂದರೆ, ಅವ್ರಿಗೆ ಓವರ್ ಕಾನ್ಫಿಡೆನ್ಸ್ ಆಗಲಿ, ಶ್ರೀಲಂಕನ್ಸ್ನ ಅಂಡರ್ ಎಸ್ಟಿಮೇಟ್ ಮಾಡೋ ಥರ ಆಗಲಿ ಅವ್ರಿಗೆ ಬಂದೇ ಇರಲಿಲ್ಲ ಅನ್ನೋ ಥರ ಅವ್ರು ಹೇಳಿದ್ದಾರೆ. ಬಟ್ ಎಲ್ಲೋ ನಮಗೆ ಬ್ಯಾಕ್ ಎಂಡಲ್ಲಿ ಅನಿಸುತ್ತೆ ಫಸ್ಟ್ ಮ್ಯಾಚಲ್ಲಿ ಒಂದು ಸ್ವಲ್ಪ ಓವರ್ ಕಾನ್ಫಿಡೆಂಟ್ ಆದರು ಅಂತ ಅನಿಸುತ್ತೆ. ಬಟ್ ಫಸ್ಟ್ ಮ್ಯಾಚ್ ಆದಮೇಲೆ ಖಂಡಿತ ಓವರ್ ಕಾನ್ಫಿಡೆಂಟ್ ಇವ್ರು ಆಗಿರಲ್ಲ ಶ್ರೀಲಂಕನ್ ಟೀಮ್ ಮೇಲೆ. ಯಾಕಂದರೆ ಆ ರೇಂಜಿಗೆ ಬೌನ್ಸ್ ಬ್ಯಾಕ್ ಆಗಿಬಿಟ್ಟು ಶ್ರೀಲಂಕನ್ ಟೀಮು ಅದನ್ನು ಟೈ ಮಾಡ್ಕೊಂಡಿದ್ದು ಮ್ಯಾಚ್ನ. ಅದಾದಮೇಲೆ ಇವ್ರಿಗೆ ಓವರ್ ಕಾನ್ಫಿಡೆನ್ಸ್ ಎಲ್ಲಿಂದ ಬರಬೇಕು? ಕಾನ್ಫಿಡೆನ್ಸೇ ಬರೋದಿಲ್ಲ. ಅದಾದ್ಮೇಲೆ ಓವರ್ ಕಾನ್ಫಿಡೆನ್ಸ್ ಎಲ್ಲಿಂದ ಬರಬೇಕು? ಗೆಲ್ತೀವಿ ಅನ್ನೋದು. ಸೊ ಸೀರಿಯಸ್ಲಿ ಅದೇ ಫಸ್ಟ್ ಮ್ಯಾಚ್ ಅದು ಒಂದು ಮ್ಯಾಚಲ್ಲಿ ಮಾತ್ರ ಒಂದು ಸ್ವಲ್ಪ ಓವರ್ ಕಾನ್ಫಿಡೆಂಟ್ ಆಗಿರೋ ಅನ್ನೋದು ಬಿಡ್ತು. ಒಂದು ಸೆಕೆಂಡ್ ಮ್ಯಾಚ್ ಮತ್ತು ಥರ್ಡ್ ಮ್ಯಾಚ್ ಓವರ್ ಕಾನ್ಫಿಡೆನ್ಸಲ್ಲಿ ಕಾನ್ಫಿಡೆನ್ಸೇ ಬರೆದಿರೋ ಥರ ಪರ್ಫಾರ್ಮೆನ್ಸ್ ನಮ್ಮ ಟೀಮ್ ಇಂಡಿಯಾ ಕೊಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ಈ ಕ್ವಶನ್ನೇ ರಾಂಗು. ಅದಕ್ಕೆ ರೋಹಿತ್ ಶರ್ಮಾ ಅವರು ಉತ್ತರ ಕೊಟ್ಟಿದ್ದಾರೆ, ನಮಗೆ ಓವರ್ ಕಾನ್ಫಿಡೆನ್ಸ್ ಆಗಲಿ, ಆ ಲೇಸಿನೆಸ್ ಆಗಲಿ, ಇದು ಆಗಲಿ ಅದಾಗಲಿ ಎಲ್ಲ ಏನೂ ಇರಲಿಲ್ಲ ಅಂತ. ಅದು ಹೌದು, ಲೇಸಿನೆಸ್ ಎಲ್ಲ ಬರೋದು ಇಲ್ಲ, ನಿದ್ದೆ ಬರಲ್ಲ. ಇನ್ಫ್ಯಾಕ್ಟ್ ಅವ್ರಿಗೆ ಸೆಕೆಂಡ್ ಮ್ಯಾಚ್ ಹೋದಾದ್ಮೇಲೆ ನಿದ್ದೆ ಬಂದಿರಲ್ಲ. ಏನು ಗುರು ಹಿಂಗಾಗಿ ಹೋಗ್ಬಿಡ್ತು, 28 ವರ್ಷ ಆಗೋದು, 27 ವರ್ಷನೋ, 27 ವರ್ಷ ಆದಮೇಲೆ ODI ಸೀರೀಸ್ನ ಸೋತಿರೋದು ಶ್ರೀಲಂಕಾ ಮೇಲೆ ನಮ್ಮ ಟೀಮ್ ಇಂಡಿಯಾ. ಶ್ರೀಲಂಕಾದಾಗ ಹೋಗ್ಬಿಟ್ಟು ಲಿಟ್ರಲಿ ಇದಂತೂ ಅಕ್ಸೆಪ್ಟ್ ಡೈಜೆಸ್ಟ್ ಯಾರು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಈ ಒಂದು ಸ್ಟ್ರೀಕ್ ಏನಿತ್ತು, ಆ ಸ್ಟ್ರೀಕ್ ಎಂಡ್ ಆಯ್ತಲ್ಲ, ಅದಕ್ಕೆ ಸಿಕ್ಕಾಪಟ್ಟೆ ಹೆಲ್ಟ್ ಆಗ್ತಿದೆ. ಗಂಭೀರ್ ಅಣ್ಣಂಗೆ ಅಂತೂ ಫುಲ್ ಡೋಲ್ ತಗೊಂತವ್ರೆಲ್ಲರೂ ಬಾಯಿಗೆ ಬಂದಂಗೆ ಹೋಗಿತಾವ್ರೆ ಗಂಭೀರ್ ಅಣ್ಣಂಗೆ. ಗಂಭೀರ್ ಅಣ್ಣನಿಂದ ಫಸ್ಟ್ ಸೀರೀಸ್ ಏನಿತ್ತು T20 ಸೀರೀಸು, ಅದು ಗೆದ್ದಾದ್ಮೇಲೆ ಏನು ಗುರು ಇವನು ಹಿಂಗೆ ಕೋಚು ಏನೇನೇನೋ ಮಾಡಿಸ್ತಾವನೆಲ್ಲ ಗುರು. ಬ್ಯಾಟರ್ ಕೈಲಿ ಬೌಲಿಂಗ್ ಮಾಡಿದವ್ನು, ಬೌಲರ್ ಕೈಲಿ ಬ್ಯಾಟಿಂಗ್ ಮಾಡಿದವ್ನು, ಏನೇನೋ ಮಾಡಿಸ್ತಾರಲ್ಲ ಗುರು. ಎಂಥದ್ದು ಗುರು ಇದು ಕೋಚಿಂಗು, ಸೈಕ್ ಕೋಚಿಂಗ್ ಅಂತ ಫಸ್ಟ್ ಸೀರೀಸಲ್ಲಿ ಬಂತು. ಪಾಸಿಟಿವಿಟಿ ಸಿಕ್ಕಾಪಟ್ಟೆ ಬಂತು. ಅಂದರೆ ಈ ಸೀರೀಸಲ್ಲಿ ಬರ್ರೀ ನೆಗೆಟಿವಿಟಿ. ಏನಿದು ಹಿಂಗೆ ಮಾಡ್ತಾವ್ರೆ, ಇದು ಟೀಮ್ ಸೆಲೆಕ್ಷನ್ ಡಬ್ಬಾ ಥರ ಇದೆ. ಇವರೇ ಬೇಕು ಅಂತ ಕರ್ಸ್ಕೊಂಡ್ರು, ಆ ಪ್ಲೇಯರ್ ಬೇಕು, ಈ ಪ್ಲೇಯರ್ ಬೇಕು, ಅವ್ರು ಬೇಕು, ಇವ್ರು ಬೇಕು, ಅದು ಇದು ಅಂತೆಲ್ಲ ಕರ್ಸ್ಕೊಂಡ್ರು. ಒಂದು ಮ್ಯಾಚ್ ಗೆಲ್ಲಕ್ಕೆ ಹೋಗ್ತಾ ಇಲ್ಲ ಅಲ್ಲಿ ಇವ್ರಿಗೆ. ಇವ್ರು ಚಾಂಪಿಯನ್ಸ್ ಟ್ರೋಫಿಗೆ ಕೋಚ್ ಆಗ್ಬೇಕಾ ಇವರು, ಅದಾಗಬೇಕಾ ಇವರು, ಇದಾಗಬೇಕಾ ಇವರು. ನೆನ್ನೆ ಜೋಗಿಂದರ್ ಶರ್ಮಾ ಬೇರೆ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ರು, ಗಂಭೀರು ಜಾಸ್ತಿ ದಿನ ಕೋಚ್ ಆಗಿ ಉಳಿಯಲ್ಲ, ಇಂಡಿಯನ್ ಕ್ರಿಕೆಟ್ ಟೀಮ್ ಕೋಚ್ ಆಗಿ ಉಳಿಯಲ್ಲ ಅಂತ. ಸೊ ಆ ಸ್ಟೇಟ್ಮೆಂಟ್ನ ಕೊಡ್ತಾ ಇದ್ದಂಗೆ ಸೀರೀಸ್ ಲಾಸ್ ಬಂದ್ಬಿಟ್ಟಿದೆ ಇಲ್ಲಿ. ಒಂದು ಮ್ಯಾಚ್ನ ಗೆಲ್ದಂಗೆ, ಅದು ಮೇನ್ ಕೋರ್ ಇಂಡಿಯನ್ ಟೀಮು. ಸೊ ಗಂಭೀರ್ ಅಣ್ಣಂಗಂತ ಸಿಕ್ಕಾಪಟ್ಟೆ ಕ್ರಿಟಿಸಿಸಮ್ ಬರ್ತಾ ಇದೆ. ಏನಿದು ಏನು ಹಿಂಗೆ ಕೋಚಿಂಗು ಡಬ್ಬಾ ಥರ ಇದೆ. ಕೋಚಿಂಗ್ ಮೇಲೆ ಅಷ್ಟೊಂದೇನು ಸೀರಿಯಸ್ ಇಂಪ್ಯಾಕ್ಟ್ ಏನು ಆಗೋದಿಲ್ಲ ನನ್ನ ಪ್ರಕಾರ, ಏನೊಂದು ಸೀರೀಸ್ ಸೋತಂತ ಮಾತ್ರಕ್ಕೆ. ಬಟ್ ಜನಗಳಂತೂ ಖಂಡಿತ ಮಾತಾಡ್ತಾರೆ. ಏನು ಕೋಚಿಂಗ್ ಇದ್ರು ಡಬ್ಬಾ ಕೋಚಿಂಗ್. ಗೆದ್ರೆ ಯಾರು ಮಾತಾಡಲ್ಲ, ಸೋತ್ರೆ ನೆಗೆಟಿವ್ ಆಗಿ ಮಾತಾಡೋದು. ಗೆದ್ರೆ ಬಿಡೋರು, ಗೆದ್ರೆ ಇನ್ಫ್ಯಾಕ್ಟ್ ಜಾಸ್ತಿ ಜನ ಪಾಸಿಟಿವಿಟಿ ಕೂಡ ಮಾತಾಡಲ್ಲ, ಸ್ವಲ್ಪ ಜನ ಪಾಸಿಟಿವ್ ಆಗಿ ಮಾತಾಡ್ತಾರೆ ಅಷ್ಟೇ. ಅದೇ ಸೋತ್ರು ಅಂದರೆ ಅವರೆಲ್ಲ ಇಕ್ಕ ಮುಕ್ಕ ಉಗಿಯೋಕ್ಕೆ ರೆಡಿ ಆಗಿಬಿಡ್ತಾರೆ. ಅದು ಗಂಭೀರ್ ಅಣ್ಣಂಗೆ ಈ ಸೀರೀಸ್ ಆಗಾದ್ಮೇಲೆ ಖಂಡಿತ ಅರ್ಥ ಆಗಿರುತ್ತೆ. ಹೋಪ್ಫುಲಿ ಅವರು ಕೂಡ ಇನ್ವಾಲ್ವ್ ಆಗ್ತಾರೆ. ಇದು ನೋಡಿರ್ತಾರಲ್ಲ, ಈ ಸೀರೀಸ್ ನೋಡಿರ್ತಾರೆ. ನೆಕ್ಸ್ಟ್ ಸೆಲೆಕ್ಷನ್ ಇರುತ್ತೆ, ಅದ್ರ ಮೇಲೆ ಇದು ಸೀರಿಯಸ್ ಇಂಪ್ಯಾಕ್ಟ್ ಅಂತೂ ಖಂಡಿತ ಆಗುತ್ತೆ. ಶ್ರೀಲಂಕಾ ಮೇಲೆ ಸೀರೀಸ್ ಸೋತಿರೋದು ನೆಕ್ಸ್ಟ್ ಸೆಲೆಕ್ಷನ್ ಮೇಲೆ ಖಂಡಿತ ಇದು ದೊಡ್ಡ ಇಂಪ್ಯಾಕ್ಟ್ ಆಗುತ್ತೆ. ಆಲ್ರೆಡಿ ಈ ವರ್ಷದಲ್ಲಿ ನಾನು ODI ಫಾರ್ಮ್ಯಾಟಲ್ಲಿ ಯಾವುದೇ ಮ್ಯಾಚ್ಗಳು ಅಷ್ಟೊಂದೇನು ಇಲ್ವೇ ಇಲ್ಲ ಅಂತ ಹೇಳ್ಬೇಕು ಈ ವರ್ಷದಲ್ಲಿ. ಇನ್ನು ಬರೋವಂಥದ್ದು ನೆಕ್ಸ್ಟ್ ವರ್ಷದಲ್ಲೇ ಮ್ಯಾಚ್ಗಳು ನಮಗೆ. ಸೊ ನೋಡೋಣ, ಇನ್ನೆಲ್ಲ ಬರೀ T20 ಟೆಸ್ಟ್ ಫಾರ್ಮೇಟು ಅದೇ ಮ್ಯಾಚ್ಗಳೇ ಇರೋದು. ನೋಡೋಣ ಗುರು ಅದು ಏನೇನು ಮಾಡ್ತಾರೆ ಅಂತ. ಸೆಲೆಕ್ಷನ್ ಅಂತೂ ನೆಕ್ಸ್ಟ್ ODI ಸೀರೀಸ್ಗಳೇನು ಬರುತ್ತೆ, ಇನ್ನು ಜಮಾನ್ದಲ್ಲೇ ಬರೋದು, ಅದು ಮುಂದಿನ ವರ್ಷಕ್ಕೇ ಬರೋದು ODI ಸೀರೀಸ್ಗಳೆಲ್ಲ. ಸೊ ಅಲ್ಲಿ ಯಾವ ಥರ ಸೆಲೆಕ್ಷನ್ ಆಗುತ್ತೆ ಅಂತ ನಾವು ಕ್ಯೂರಿಯಸ್ ಆಗಿ ವೆಯ್ಟ್ ಮಾಡಬೇಕಾಗಿದೆ. ನೋಡೋಣ ಅದೇನಾಗುತ್ತೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾಯ್.